ಶ್ರೀಗೆ ತಾಳಮ್ಮ ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಮಂಟಪ ಮತ್ತು ರೂಮ್ಗಳು ಮತ್ತು ಒಂದು ಅಡುಗೆ ಮನೆಯನ್ನು ನಮ್ಮ ರವಿಕುಮಾರ್ ಅವರು ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು ಅವ್ರ ಸ್ವಂತ ಊರು. ಸೊ ಹಾಗಾಗಿ ಅವ್ರ ಸ್ವಂತ ಊರಿನಲ್ಲಿ ಇಷ್ಟು ಕಾಮಗಾರಿಗಳನ್ನು ಅವ್ರ ಸ್ವಂತ ಖರ್ಚಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರ ಉದ್ಘಾಟನೆಗೆ ನನ್ನ ಕರೆದಿದ್ರು, ಹಾಗಾಗಿ ಉದ್ಘಾಟನೆಗೆ ಬಂದಿದ್ದೆ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತೀವಿ ಸರ್, ನಿಮ್ಮ ಸ್ಪರ್ಧೆ ಮೈಸೂರು ಇದರಿಂದ ಸ್ಪರ್ಧೆ ನಾವು ಹಲವಾರು ಬಾರಿ ಕೇಳಿದ್ರೆ ಮೀಡಿಯಾದವರು, ನಾನು ಹೇಳಿದ್ದೀನಿ, ಇನ್ನೂ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂಥೇಳಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿಲ್ಲ. ನನಗೂ ಏನೂ ಸೂಚನೆ ಕೊಟ್ಟಿಲ್ಲ. ನಾನಂತೂ ಟಿಕೆಟ್ ಬೇಕು ಅಂತ ಕೇಳೋದಿಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಆಕಾಂಕ್ಷಿನೂ ಕೂಡ ಅಲ್ಲ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಸರ್ ನೋಡೋಣ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ನೋಡೋಣ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾಗುತ್ತೆ. ಬಟ್ ಅವ್ರು ಮೊದಲು ಹೇಳಿ ನಿಮ್ಮ ಬೆಂಬಲಿಗರು ಏನಾದ್ರು ಒತ್ತಾಯ ಮಾಡ್ತಿದ್ದಾರೆ ಸರ್ ಸ್ಪರ್ಧೆ ಮಾಡಿ? ನಮ್ಮ ವರ್ಣಾ ಕ್ಷೇತ್ರ ಜನ ವರ್ಣಾ ಕ್ಷೇತ್ರ ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ವರ್ಣಾ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ, ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹಾಗೆ ನಮ್ಮ ವರ್ಣಾ ಕ್ಷೇತ್ರ ಜನ ನೀವು ರಾಜಕೀಯದಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಶ್ರೀಗೆ ತಾಳಮ್ಮ ದೇವಸ್ಥಾನದಲ್ಲಿ ಒಂದು ಕಲ್ಯಾಣ ಮಂಟಪ ಮತ್ತು ರೂಮ್ಗಳು ಮತ್ತು ಒಂದು ಅಡುಗೆ ಮನೆಯನ್ನು ನಮ್ಮ ರವಿಕುಮಾರ್ ಅವರು ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು ಅವ್ರ ಸ್ವಂತ ಊರು. ಸೊ ಹಾಗಾಗಿ ಅವ್ರ ಸ್ವಂತ ಊರಿನಲ್ಲಿ ಇಷ್ಟು ಕಾಮಗಾರಿಗಳನ್ನು ಅವ್ರ ಸ್ವಂತ ಖರ್ಚಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರ ಉದ್ಘಾಟನೆಗೆ ನನ್ನ ಕರೆದಿದ್ರು, ಹಾಗಾಗಿ ಉದ್ಘಾಟನೆಗೆ ಬಂದಿದ್ದೆ. ಸರ್, ಈಗ ಲೋಕಸಭಾ ಚುನಾವಣೆ ಬರ್ತೀವಿ ಸರ್, ನಿಮ್ಮ ಸ್ಪರ್ಧೆ ಮೈಸೂರು ಇದರಿಂದ ಸ್ಪರ್ಧೆ ನಾವು ಹಲವಾರು ಬಾರಿ ಕೇಳಿದ್ರೆ ಮೀಡಿಯಾದವರು, ನಾನು ಹೇಳಿದ್ದೀನಿ, ಇನ್ನೂ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅಂಥೇಳಿ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿಲ್ಲ. ನನಗೂ ಏನೂ ಸೂಚನೆ ಕೊಟ್ಟಿಲ್ಲ. ನಾನಂತೂ ಟಿಕೆಟ್ ಬೇಕು ಅಂತ ಕೇಳೋದಿಲ್ಲ. ಸೊ ಹಾಗಾಗಿ ನಾನು ಅದಕ್ಕೆ ಆಕಾಂಕ್ಷಿನೂ ಕೂಡ ಅಲ್ಲ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಸರ್ ನೋಡೋಣ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ನೋಡೋಣ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕಾಗುತ್ತೆ. ಬಟ್ ಅವ್ರು ಮೊದಲು ಹೇಳಿ ನಿಮ್ಮ ಬೆಂಬಲಿಗರು ಏನಾದ್ರು ಒತ್ತಾಯ ಮಾಡ್ತಿದ್ದಾರೆ ಸರ್ ಸ್ಪರ್ಧೆ ಮಾಡಿ? ನಮ್ಮ ವರ್ಣಾ ಕ್ಷೇತ್ರ ಜನ ವರ್ಣಾ ಕ್ಷೇತ್ರ ಬಿಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ವರ್ಣಾ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋದಿಲ್ಲ, ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹಾಗೆ ನಮ್ಮ ವರ್ಣಾ ಕ್ಷೇತ್ರ ಜನ ನೀವು ರಾಜಕೀಯದಲ್ಲೇ ಇರಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ